ಸರ್ ಕೌಂಟೌನ್ ಸ್ಟಾರ್ಟ್ ಆಗಿದೆ. ಸೊ ನಿಮ್ಮ ಕೂಸು ನೀವು ಆವಾಗಲೇ ಹೇಳ್ತಿದ್ರಿ ಇದು 6ನೇ ಕೂಸು ಅಂತ ಹೇಳ್ಬಿಟ್ಟು. ಸೊ ಈ ಈ ನನಗೆ ಏನನ್ಸುತ್ತೆ ಅಂತ ಅಂದರೆ ನಿಮಗೆ ಮತ್ತು ಧ್ರುವ ಸರ್ಜಾ ಅವ್ರಿಗೆ ಇದು ಮೊದಲನೇ ಕೂಸೆ. ಯಾಕಂದರೆ ಇಷ್ಟು ದಿನ ರೀಸನಲಲ್ಲಿ ರಿಲೀಸ್ ಆಗ್ತಾಯಿದ್ವು ನಿಮ್ಮ ಸಿನಿಮಾಗಳು, ಈಗ ಪ್ಯಾನ್ ಇಂಡಿಯಾ. ಸೊ ನಿಮ್ಮ ಕೂಸು ಈಗ ಪ್ರಪಂಚದಾದ್ಯಂತ ಬರೋಕ್ಕೆ ರೆಡಿಯಾಗಿದೆ. ಎಷ್ಟು ಎಕ್ಸೈಟ್ಮೆಂಟ್ ಇದೆ, ನರ್ವಸ್ ಇದೆಯಾ, ಫಸ್ಟ್ ಡೇ ಏನಾದರೂ ನೆನಪಾಗ್ತಿದೆಯಾ ನಿಮಗೆ ಅದ್ದೂರಿ ದಿನಗಳು ಹೇಗೆ ಅಂತ? ಇಲ್ಲ ಇಲ್ಲ, ತುಂಬ ಭಯ ಅಂತೂ 100% ಇದೆ. ಯಾಕೆ ಅಂತಂದರೆ ತುಂಬ ಕಷ್ಟಪಟ್ಟು, ತುಂಬ ಇಷ್ಟಪಟ್ಟು, ತುಂಬ ಟೈಮ್ ಕೊಟ್ಟು ಮಾಡಿರುವಂಥ ಸಿನಿಮಾ. ಯಾಕೆಂದರೆ 3 ವರ್ಷದಿಂದ ಇದು ಬರುತ್ತೆ 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 ಅನ್ನೋದು ವೆಯ್ಟ್ ಮಾಡ್ತಾ ಇದ್ದಾರೆ. ಬಂದಾಗ ಜನ ಹೇಗೆ ಸ್ವೀಕಾರ ಮಾಡ್ತಾರೆ ಅನ್ನೋದಕ್ಕಿಂತ ಅದ್ಭುತವಾಗಿ ಸ್ವೀಕಾರ ಮಾಡ್ತಾರೆ ಅನ್ನೋದು ಒಂದು ಒಳಗಡೆ ಒಂದು ಖುಷಿನೂ ಇದೆ. ಇನ್ನೊಂದು ಭಯ ತುಂಬಾ ಇದೆ. ಅದು 11ನೇ ತಾರೀಕು ನಾವೆಲ್ಲ ಏನೇ ಮಾಡಿದ್ರು ಥಿಯೇಟ್ರಿಂದ ಹೊರಗಡೆ ಬಂದಿದ್ದ ಜನ ಏನು ಹೇಳ್ತಾನೆ, ಯಾವ ರೀತಿ ಕೈ ಎತ್ತುತ್ತಾನೆ ಅನ್ನೋದೇ ಇಂಪಾರ್ಟೆಂಟ್. ಸರ್ ಇವತ್ತು ಸಾಂಗ್ ರಿಲೀಸ್ ಆಗಿದೆ, ಮಾರ್ಟಿನ್ ಟೈಟಲ್ ಸಾಂಗು ತುಂಬ ಲ್ಯಾವಿಶು ಮತ್ತು ಗ್ರ್ಯಾಂಡಿಯರ್ ಆಗಿದೆ. ಸೊ ಅಷ್ಟು ಜನ ಸಾಂಗಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಇರುವಂಥದ್ದು. ಸೊ ಆ ಸಾಂಗ್ ಬಗ್ಗೆ ಹೇಳಿದ್ರೆ ಮತ್ತು ಜೊತೆಗೆ ನೀವೇ ಬರೆದಿರೋ ಅಂಥ ಸಾಂಗು. ಸೊ ಏನು ಹೇಳ್ತೀರಿ ಆ ಸಾಂಗ್ ಬಗ್ಗೆ ಅಂತ? ಇಲ್ಲ, ಆ ಸಾಂಗು ಅಂದರೆ ಒಂದು 4 ತಿಂಗಳು ಪ್ರಿಪ್ರೇಷನ್ ಮಾಡ್ಕೊಂಡು ಮಾಡೋದಂಥ ಸಾಂಗು. ಯಾಕೆಂತಂದರೆ ಅದು ತುಂಬ ಈಸಿಯಾಗಿರಲಿಲ್ಲ ಆ ಸಾಂಗು. ಅದು ಬರೆದಿದ್ದು ತುಂಬ ಒಂದು 3-4 ಡೇಸಲ್ಲೇ ಬರೆದು ಮುಗಿದೋಯ್ತು. ಬಟ್ ಆ ಸಾಂಗನ್ನು ಪ್ರಿಪ್ರೇಷನ್ಗೆ ಅಂತ ಕೂತ್ಕೊಂಡಾಗ ಅದಕ್ಕೆ ಒಬ್ಬರು ಡ್ಯಾನ್ಸ್ ಮಾಸ್ಟ್ರು ಬೇಕಾಗಿತ್ತು, ಒಬ್ಬರು ಫೈಟ್ ಮಾಸ್ಟ್ರು ಬೇಕಾಗಿತ್ತು, 1,000 ಜನ ಡ್ಯಾನ್ಸರ್ಸ್ ಇರೋದ್ರಿಂದ ಅದಕ್ಕೆ ಒಳ್ಳೆ ಕಾಸ್ಟ್ಯೂಮ್ ಡಿಸೈನರ್ ಬೇಕಾಗಿತ್ತು. ಅದ್ರ ಜೊತೆಗೆ ಒಳ್ಳೆ ಅದ್ಭುತವಾದಂಥ ಎಕ್ವಿಪ್ಮೆಂಟ್ಸ್ ಬೇಕಾಗಿತ್ತು, ಮತ್ತು ಕ್ಯಾಮ್ರಾಮನ್ಗಳು ಜಾಸ್ತಿ ಆಗಬೇಕಾಗಿತ್ತು. ಇದನ್ನೆಲ್ಲ ಕೂತ್ಕೊಂಡು, ಯಾಕೆಂತಂದ್ರೆ ಅದರಲ್ಲಿ ಒಂದು 3-4 ಜನ ಕ್ಯಾಮ್ರಾಮನ್ ವರ್ಕ್ ಮಾಡಿದ್ದಾರೆ. ಯಾರು, ನಮ್ಮ ಸತ್ಯ ಹೆಗ್ಡೆ ಮತ್ತು ಗಿರೀಶ್ ಗೌಡ, ಮತ್ತು ಅದಾದಮೇಲೆ ನಮ್ಮ ಸ್ವಾಮಿಗೌಡ ಅಂದ್ಬಿಟ್ಟು ಕ್ಯಾಮ್ರಾಮನ್ನು, ಇನ್ನೊಬ್ಬರು, ಒಟ್ಟು 4 ಜನ ಸೇರ್ ಮಾಡಿರುವಂಥ ಸಾಂಗು. ಯಾವುದು ಈ ಮಾರ್ಟಿನ್ ಸಾಂಗು. ಒಟ್ಟು 15 ದಿನ ಶೂಟ್ ಮಾಡಿದ್ದೀವಿ ಅದನ್ನು. ಮತ್ತು ಅದಕ್ಕೆ ಬೇಕಾದಂಥ ಪ್ರಾಪರ್ಟೀಸ್ ಇತ್ತಲ್ಲ, ಆ ಪ್ರಾಪರ್ಟಿ ರೆಡಿ ಮಾಡೋದಕ್ಕೇ ನಮ್ಗೆ ಹತ್ತತ್ರ 1-1.5 ತಿಂಗಳಾಗಿದೆ. ಅಂದರೆ ಒಂದು ಸಿನಿಮಾಗೆ ಏನು ಪ್ರಿಪ್ರೇಷನ್ ಮಾಡ್ತೀವೋ ಅದು ಒಂದು ಸಾಂಗ್ಗೆ ಮಾಡಿದ್ದೀವಿ. ಅದಕ್ಕೋಸ್ಕರನೇ ಇವತ್ತು ಅಷ್ಟು ದೊಡ್ಡ ಮಟ್ಟದ ರಿಸಲ್ಟ್ ಇದೆ. ತುಂಬ CG ವರ್ಕ್ಸ್ ಎಲ್ಲನೂ ತುಂಬ ಅದ್ಭುತವಾಗಿ ಬಂದಿದೆ. ಜನ ಸಖತ್, ಅಂದರೆ ಅದರಲ್ಲಿರೋ ಒಂದು ಸ್ಟ್ಯಾಚ್ಯೂ ಬಗ್ಗೆ ಅಂದರೆ ಕಮೆಂಟ್ಸ್ಗಳು ಬರ್ತಾ ಇರೋದು ಹೇಳಿದೆ. ಅಂದರೆ ಸ್ಟನ್ನಿಂಗ್ ಅಂತಾರೆ, ಮತ್ತು ಆ ಸ್ಟ್ಯಾಚ್ಯೂ ಬಗ್ಗೆ ಮಾತಾಡ್ತಾ ಇದ್ದಾರೆ, ಲಿರಿಕ್ಸ್ ಬಗ್ಗೆ ಮಾತಾಡ್ತಿದ್ದಾರೆ, ಮತ್ತು ಆ ವಿಜುವಲ್ಸ್ ಅಂದರೆ ತುಂಬ ಗ್ರ್ಯಾಂಜುವಲ್ ಆಗಿದೆ, ತುಂಬ ದೊಡ್ಡ ಮಟ್ಟದಲ್ಲಿದೆ, ತುಂಬ ಖರ್ಚು ಮಾಡಿದ್ದೀರಾ, ತುಂಬ ಅದ್ಭುತವಾಗಿ ಶೂಟ್ ಮಾಡಿದ್ದೀರಾ ಅನ್ನೋ ಥರದ್ದೆಲ್ಲ ಬರ್ತಾಯಿದೆ. ಐ ಆಮ್ ವೆರಿ ಹ್ಯಾಪಿ. ಯಾಕೆಂತಂದರೆ ಒಂದು ಸಾಂಗ್ನ ಬಿಟ್ಟ ತಕ್ಷಣ ಆ ಮಟ್ಟಕ್ಕೆ ರಿಸೀವ್ ಮಾಡೋದು, ಅಂದರೆ ನನಗೆ ಮೊದಲಿಂದನೂ ಈ ಥರದ್ದೊಂದು ದೊಡ್ಡ ಮಟ್ಟದೊಂದು ಸಾಂಗ್ ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಸಿನಿಮಾಗೆ ಒಂದು ಆ ಕ್ಯಾರೆಕ್ಟ್ರಿಗೆ ತಕ್ಕನಾಗಿ. ಯಾಕೆಂತಂದರೆ ಈ ಸಿನಿಮಾದಲ್ಲಿ ಆ ಸಾಂಗಲ್ಲಿ ಹೇಳ್ತೀನಿ ಪರ್ಟಿಕ್ಯುಲರಾಗಿ, ಅದರಲ್ಲಿ ಡ್ಯಾನ್ಸು ಅನ್ನೋ ಥರದ್ದು 1-2 BGM ಅಷ್ಟೇ ಬರುತ್ತೆ. ನಾವು ಹೀರೋ ಕ್ಯಾರೆಕ್ಟರೈಸೇಷನ್ ಹೇಳಬೇಕು, ಅಂದರೆ ಕತೆ ಹೇಳಬೇಕು ಅದರಲ್ಲಿ ಅವನು ಏನಿರ್ತಾನೆ ಅಂತ. ಅಂದರೆ ಒಂದಷ್ಟು ಕ್ಯಾರೆಕ್ಟರ್ಗಳನ್ನ ಈ ಥರದ್ದು ಇರಬೇಕು, ಈ ಥರ ಕ್ಯಾರೆಕ್ಟರೈಸೇಷನ್ ಇರಬೇಕಂತ ಅಂದ್ಬಿಟ್ಟು ಮುರಳಿ ಅವ್ರಿಗೆ ನಾನು ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದಾಗ ಅವರೊಂದು ಡಿಸೈನ್ ಮಾಡ್ಕೊಂಡು ತೊಗೊಂಬಂದರು. ಅದಾದಮೇಲೆ ರವಿವರ್ಮ ಮಾಸ್ಟರ್ನ ಕರೆದ್ವಿ. ರವಿವರ್ಮ ಮಾಸ್ಟರು ಸಾಂಗಿಗೆ ಒಂದಷ್ಟು ಫೈಟ್ ಕಂಪೋಸಿಷನ್ ಎಲ್ಲ ಇದೆ ಮಧ್ಯದಲ್ಲಿ, ಅದನ್ನು ಮಾಡಿದ್ರು. ಅದಾದಮೇಲೆ ಬ್ಯಾಂಕಾಕ್ಗೆ ಹೋದ್ವಿ. ಇದು ಜೇಮ್ಸ್ ಬಾಂಡ್ ಐಲ್ಯಾಂಡಲ್ಲಿ, ಅಲ್ಲಿ ಒಂದು 7 ಬೋಟ್ಗಳು ಒಂದೇ ಸರಿ ಎಂಟ್ರಿ ಆಗುತ್ತೆ. ಅದಕ್ಕೂ ನನಗೆ ರವಿವರ್ಮ ಮಾಸ್ಟರ್ ಬೇಕಾಗಿತ್ತು. ಯಾಕೆಂತಂದರೆ ಅಟ್ ಎ ಟೈಮ್ ಅಷ್ಟು ಬೋಟ್ಗಳು ಬಂದಾಗ ಆ ಕಮ್ಯುನಿಕೇಷನ್ನು ಅದನ್ನೆಲ್ಲ ಪ್ಲ್ಯಾನ್ ಮಾಡೋದು, ಮತ್ತು ಅವರು ಯಾವ ಕಡೆಯಿಂದ ಯಾಕೆಂತಂದರೆ ಬೋಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅಕಸ್ಮಾತು ಒಬ್ರಿಗೆ ಒಂದು ಟೈಮಿಂಗ್ಸ್ ಹೇಳಿ ಇನ್ನೊಬ್ರಿಗೆ ಇನ್ನೊಂದು ಟೈಮಿಂಗ್ಸ್ ಹೇಳಿದ್ರೆ ಬಂದು ಡ್ಯಾಶ್ ಆಗೋವಂಥ, ಅಂದರೆ ಇದಾಗುವಂಥದ್ದು ಚಾನ್ಸಸ್ ಇರುತ್ತೆ. ಹಂಗಾಗಿ ಅದನ್ನು ಕೂಡ ರವಿವರ್ಮ ಮಾಸ್ಟರ್, ಅಂದರೆ ಈ ಸಾಂಗಲ್ಲಿ ರವಿವರ್ಮ ಮಾಸ್ಟರು, ಮುರಳಿ ಆ್ಯಂಡ್ ಚೇತನ್ ಕಾಸ್ಟ್ಯೂಮರು, ಮತ್ತು ಈ 4 ಜನ ಕ್ಯಾಮ್ರಾಮನ್ ಎಲ್ಲ ಒಟ್ಟಿಗೆ ಸೇರಿದ್ರಿಂದ ಈ ಸಾಂಗ್ ಆಗಿದೆ. ಸರ್ ಬಾಕ್ಸ್ ಆಫೀಸಲ್ಲಿ ಸದ್ದು ಮಾಡುತ್ತೆ ಈ ಸಿನಿಮಾ ಪ್ಯಾನ್ ಇಂಡಿಯಾ ಲೆವೆಲ್ಗೆ ಅಂತ ಅನ್ನೋದಾದರೆ 100%ಗೆ ನಿಮಗೆ ಎಷ್ಟು % ನಂಬಿಕೆ ಇದೆ ಅಂತ? ಖಂಡಿತವಾಗ್ಲೂ. ಯಾಕೆಂತಂದರೆ ತುಂಬ 100% ಅನ್ನೋದಕ್ಕಿಂತ ಜಾಸ್ತಿ ಇದೆ. ಯಾಕೆಂತಂದರೆ ಧ್ರುವಂದು ಮತ್ತು ನಂದು ಕಾಂಬಿನೇಷನಲ್ಲಿ ಬರ್ತಾ ಇರುವಂಥದ್ದು 2ನೇ ಸಿನಿಮಾ ಇದು. 2ನೇ ಸಿನಿಮಾ ಅಂದರೆ 10 ವರ್ಷದ ಹಿಂದೆ, 10 ವರ್ಷನೋ 11 ವರ್ಷನೋ ಆಯಿತು ನಾವು ಅದ್ದೂರಿ ಮಾಡಿ. ಅದಾದಮೇಲೆ ಬರ್ತಾ ಇರುವಂಥ ಸಿನಿಮಾ. ತುಂಬ ಎಕ್ಸ್ಪೆಕ್ಟೇಷನ್ ಇದೆ.
ಖಂಡಿತವಾಗ್ಲೂ ನಮ್ಮ ಕಾಂಬಿನೇಷನ್ನ ಜನ ಅಕ್ಸೆಪ್ಟ್ ಮಾಡ್ತಾರೆ, ಅದ್ಭುತವಾಗಿರುತ್ತೆ, ಅವರ ರಿಸೀವಿಂಗ್ ಜೋರಾಗಿರುತ್ತೆ ಅನ್ನೋದು ತುಂಬ ತುಂಬ ನಮ್ಮ ಕಾನ್ಫಿಡೆನ್ಸ್ ಇದೆ. ಓಕೆ, ನಿಮ್ಮ ಹೀರೋಗೆ ವಿಶ್ ಏನಾದರೂ ಮಾಡ್ತೀರಾ, ಬರ್ತ್ಡೇ ವಿಶ್? ನಾಳೆನೇ ಬರ್ತಡೆ, ಖಂಡಿತವಾಗ್ಲೂ. ಯಾಕೆಂತಂತಂದರೆ ಎಲ್ಲ ವರ್ಷವೂ ಅವ್ರಿಗೆ ನಾನು ಹೋಗಿ ವಿಶ್ ಮಾಡಿದ್ದೀನಿ, ಇವತ್ತು ಹೋಗಿ ಅಲ್ಲೇ ವಿಶ್ ಮಾಡ್ತೀನಿ. ಸರ್, ಇನ್ನು ಫೈನಲಿ ಈ ಸಿನಿಮಾ ಈಗ ನೆಕ್ಸ್ಟ್ ವೀಕ್ ರಿಲೀಸ್ ಆಗ್ತಾ ಇದೆ, ಇನ್ನೊಂದು ವಾರ ಬಾಕಿ ಇದೆ. ನೀವು ತುಂಬ ಎಮೋಷನಲ್ ಆಗ್ತಾ ಇದ್ದೀರಾ, ಗೊತ್ತಾಗ್ತಿದೆ ಅದು. ಸೊ ಈ ಅಷ್ಟರಲ್ಲಿ ಸಿನಿಮಾ ರಿಲೀಸ್ ಆಗೋ ಅಷ್ಟರಲ್ಲಿ ಎಲ್ಲ ಸಮಸ್ಯೆಗಳು ಬಗೆಹರಿದು ರಿಲೀಸ್ ದಿನ ನಿಮ್ಮನ್ನೆಲ್ಲ ನಾವು ಕೂಡ ನಿಮ್ಮೆಲ್ಲ ಟೀಮ್ನ, ನಿಮ್ಮನ್ನ ಮತ್ತು ಪ್ರೊಡ್ಯೂಸರ್ನ ಮತ್ತು ಧ್ರುವ ಸರ್ಜಾ ಸರ್ನ ಎಲ್ಲರನ್ನೂ ಒಟ್ಟಿಗೆ ಒಂದೇ ಕಡೆ ನೋಡುವಂತಾಗಲಿ ಅಂತ ನಾವು ಕೂಡ ಆಶಿಸ್ತೀವಿ ಸರ್. ಆಲ್ ದ ಬೆಸ್ಟ್, ನಿಮಗೆ ಒಳ್ಳೆಯದಾಗಲಿ. ನಮಗೂ ಅದೇ ಆಸೆ ಇರೋದು, ನಿಮ್ಮ ಆಸೆ ಏನಿದೆಯೋ ನಮಗೂ ಅದೇ ಆಸೆ. ಏನಂತಂದರೆ ಪ್ರೊಡ್ಯೂಸರ್ ತುಂಬ ಚೆನ್ನಾಗಿ ಖರ್ಚು ಮಾಡಿ ಒಂದು ಅದ್ಭುತವಾದಂಥ ಸಿನಿಮಾ ಮಾಡಿದ್ದಾರೆ, ಆಯಿತಾ. ಈ ಸಿನಿಮಾಯಿಂದ ಒಂದಷ್ಟು ಜನ ಎಲ್ಲ ಟೆಕ್ನಿಷಿಯನ್ಗಳ ಇದರಲ್ಲಿ ಜೊತೇಲಿ ಸೇರಿ ಈ ಸಿನಿಮಾ ಮಾಡಿರೋದ್ರಿಂದ, ಜೊತೇಲಿ ಹೀರೋ ನಮ್ಮ ಜೊತೆ ಇರೋದ್ರಿಂದ ಇದು ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಸಿನಿಮಾ ಆಗಿದೆ. ಆ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಗೆದ್ದು ಪ್ರೊಡ್ಯೂಸರ್ಗೆ ಅವ್ರು ಹಾಕಿರೋ ದುಡ್ಡನ್ನು ತಂದುಕೊಡ್ಬೇಕು ಅನ್ನೋದೇ ಈ ಪ್ರಮೋಷನ್ ಉದ್ದೇಶ. ಖಂಡಿತವಾಗ್ಲೂ ಅವ್ರು ಹಾಕಿರೋ ದುಡ್ಡು ಅವ್ರಿಗೆ ಬಂದೇ ಬರುತ್ತೆ, ಒಳ್ಳೆಯದಾಗತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ವಿಜಯದಶಮಿಗೆ ಬರ್ತಾ ಇದ್ದೀರಾ, ವಿಜಯಲಕ್ಷ್ಮಿ ನಿಮ್ಮೆಲ್ಲರಿಗೂ ಒಲಿಲಿ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ, ಇದಿಷ್ಟು ನಿರ್ದೇಶಕ AP ಅರ್ಜುನ್ ಅವರ ಮಾತು. ಕ್ಯಾಮರಾ ಪರ್ಸನ್ ಮಹೇಂದ್ರ ಜೊತೆ ಮಂಗಳ ರಾಜಗೋಪಾಲ್, TV9 ಬೆಂಗಳೂರು.